ನಮಸ್ಕಾರ ವೀಕ್ಷಕರೇ, IPL 2024 ಆಕ್ಷನ್ ಶುರುವಾಗಲು ಇನ್ನೇನು 3 ದಿನಗಳು ಅಷ್ಟೇ ಬಾಕಿ ಇವೆ. ಈ ಬಾರಿಯ IPL ನ ಮಿನಿ ಆಕ್ಷನ್ ಇದೇ ಡಿಸೆಂಬರ್ 19ರಂದು ದುಬೈನಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಶುರುವಾಗಲಿದೆ. RCB ತಂಡ ಆಕ್ಷನ್ ನ ಮುಂಚೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಟ್ರಯಲ್ ಮತ್ತೆ ಟ್ರೈನಿಂಗ್ ಕ್ಯಾಂಪ್ ಒಂದನ್ನು ಆಯೋಜಿಸಿದೆ. ಈಗಾಗಲೇ ಈ ಕ್ಯಾಂಪ್ ಗಾಗಿ RCB ತಂಡದ ಕೋಚ್ ಆಗಿರುವ ಎನ್ಡಿ ಫ್ಲವರ್ ಮತ್ತೆ ಟೀಮ್ ಡೈರೆಕ್ಟರ್ ಮೋ ಬೊಬಾಟ್ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿ ತಂಡಕ್ಕೆ ಸೇರಿಕೊಂಡಿದ್ದಾರೆ. ಮತ್ತೆ ಈ ಟ್ರೈನಿಂಗ್ ಕ್ಯಾಂಪ್ ನಲ್ಲಿ RCB ಆಟಗಾರರಾದ ಕರಣ್ ಶರ್ಮಾ, ಅನುಜ್ ರಾವತ್ ಮತ್ತೆ ಮಯಾಂಕ್ ದಾಗರ್ ಅವರು ಭಾಗವಹಿಸಿ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಮತ್ತೆ ಇದರ ಜೊತೆಗೆ RCB ತಂಡ ಈ ಬಾರಿಯ ಆಕ್ಷನ್ ನಲ್ಲಿ ಟಾರ್ಗೆಟ್ ಮಾಡಲಿರುವ ಕೆಲ ಭಾರತೀಯ ಆಟಗಾರರನ್ನು ಬೆಂಗಳೂರಿಗೆ ಕರೆಸಿ ಟ್ರಯಲ್ ತೆಗೆದುಕೊಳ್ಳುತ್ತಿದೆ. ಈಗ ಟ್ರಯಲ್ ಕ್ಯಾಂಪ್ ನಲ್ಲಿ ನಮ್ಮ ಕರ್ನಾಟಕದ ಆಟಗಾರನಾದ ಕನ್ನಡಿಗ ಶ್ರೇಯಸ್ ಗೋಪಾಲ್ ಅವರು ಕೂಡ ಭಾಗವಹಿಸಿದ್ದಾರೆ ಎಂಬ ಮಾಹಿತಿಗಳು ಲಭ್ಯವಾಗುತ್ತಿವೆ. RCB ಈ ಬಾರಿಯ ಆಕ್ಷನ್ ನಲ್ಲಿ ಶ್ರೇಯಸ್ ಗೋಪಾಲ್ ಅವರನ್ನು ಟಾರ್ಗೆಟ್ ಮಾಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಆದ್ದರಿಂದ ಶ್ರೇಯಸ್ ಗೋಪಾಲ್ ಅವರಿಂದ RCB ಈಗಾಗಲೇ ಟ್ರಯಲ್ ತೆಗೆದುಕೊಳ್ಳುತ್ತಿದೆ. ಲೆಗ್ ಸ್ಪಿನ್ನರ್ ಆಗಿರುವ ಶ್ರೇಯಸ್ ಗೋಪಾಲ್ ಅವರು ಈ ಹಿಂದೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಸನ್ ರೈಸರ್ಸ್ ಹೈದರಾಬಾದ್ ಪರ ಆಡಿ ಅನುಭವವನ್ನು ಹೊಂದಿದ್ದಾರೆ. ಮತ್ತೆ ಈ ಹಿಂದೆ ಶ್ರೇಯಸ್ ಗೋಪಾಲ್ ಅವರು ರಾಜಸ್ಥಾನ್ ಪರ ಕಣಕ್ಕಿಳಿಯುವಾಗ RCB ವಿರುದ್ಧದ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಹ ಪಡೆದು ಮಿಂಚಿದ್ದರು. ವಿರಾಟ್ ಕೊಹ್ಲಿ, ಎಬಿ ಡಿವಿಲಿಯರ್ಸ್ ಮತ್ತೆ ಮಾರ್ಕಸ್ ಸ್ಟೋಯಿಸ್ ಅವರ ವಿಕೆಟ್ ಪಡೆದು ಪಂದ್ಯದ ದಿಕ್ಕನ್ನೇ ಶ್ರೇಯಸ್ ಗೋಪಾಲ್ ಅವರು ಬದಲಾಯಿಸಿದ್ದರು. ಆದರೆ ಸದ್ಯ RCB ಕ್ಯಾಂಪ್ ನಲ್ಲಿ ಇರುವ ಶ್ರೇಯಸ್ ಗೋಪಾಲ್ ಅವರು ಈ ಬಾರಿ RCB ಪರ ಕಣಕ್ಕಿಳಿಯಲು ಎಲ್ಲಾ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ. ಮತ್ತೆ RCB ತಂಡಕ್ಕೆ ಸದ್ಯ ಲೆಗ್ ಸ್ಪಿನ್ನರ್ ನ ಅವಶ್ಯಕತೆ ತುಂಬಾ ಇದೆ. ಕಳೆದ ಬಾರಿ ತಂಡದಲ್ಲಿದ್ದ ವನಿಂದು ಅಸರಂಗ ಅವರನ್ನು RCB ಈಗಾಗಲೇ ತಂಡದಿಂದ ರಿಲೀಸ್ ಮಾಡಿದೆ. ಆದ್ದರಿಂದ ವನಿಂದು ಅಸರಂಗ ಅವರ ಬದಲಿಗೆ RCB ಈ ಬಾರಿ ಭಾರತೀಯ ಲೆಗ್ ಸ್ಪಿನ್ನರ್ ಒಬ್ಬರನ್ನು ಹುಡುಕಾಟದಲ್ಲಿ ತೊಡಗಿಕೊಂಡಿದೆ. ಶ್ರೇಯಸ್ ಗೋಪಾಲ್ ಅವರು ಸದ್ಯ ಸರಿಯಾಗಿ ಟ್ರಯಲ್ ನೀಡಿದ್ದೇ ಆದಲ್ಲಿ RCB ಇವರನ್ನು ಟಾರ್ಗೆಟ್ ಮಾಡಿ ಖಂಡಿತವಾಗಿಯೂ ಕೂಡ ಪಿಕ್ ಮಾಡುವ ಸಾಧ್ಯತೆಗಳಿವೆ. ವೀಕ್ಷಕರೇ, ನಿಮ್ಮ ಪ್ರಕಾರ RCB ತಂಡ ಶ್ರೇಯಸ್ ಗೋಪಾಲ್ ಅವರನ್ನು ಟಾರ್ಗೆಟ್ ಮಾಡಬೇಕೋ ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.